ಮಂಗಳೂರಿನ ಪಯಣ ಟೂರಿಸಂ ಸಂಸ್ಥೆ ಮೇಘಾಲಯ, ಅರುಣಾಚಲ ಪ್ರದೇಶ, ಅಸ್ಸಾಂ ರಾಜ್ಯಗಳ ಪ್ರೇಕ್ಷಣೀಯ ಸ್ಥಳಗಳ ಪ್ರವಾಸ ಕಾರ್ಯಕ್ರಮವನ್ನು 2025 ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡಿತ್ತು. ಸುಮಾರು 30 ಪ್ರವಾಸಿಗರ ತಂಡದಲ್ಲಿ ನಾವು ಭಾಗವಹಿಸಿದ್ದೆವು. 3 ಸಿಸ್ಟರ್ಸ್ ಟೂರ್ನ ಮೊದಲ ನಮ್ಮ ಭೇಟಿ ಮೇಘಾಲಯ, ಇಲ್ಲಿಯ ಉಮಿಯಾಮ್ ಸರೋವರ. ಈ ಮಾನವ ನಿರ್ಮಿತ ಸರೋವರ 1960ರಲ್ಲಿ ಜಲವಿದ್ಯುತ್ ಯೋಜನೆಗಾಗಿ ಅಸ್ತಿತ್ವಕ್ಕೆ ಬಂದಿತ್ತು. ನಮ್ಮ ದೇಶದ ಪೂರ್ವ ಭಾಗದ ಸ್ಕಾಟ್ಲೆಂಡ್ ಅಂತಲೇ ಗುರುತಿಸಲ್ಪಟ್ಟಿದೆ. ಜಲಕ್ರೀಡೆ ಹಾಗೂ ದೋಣಿ ವಿಹಾರಕ್ಕಾಗಿ ಈ ತಾಣ ಹೆಸರುವಾಸಿ. ಪ್ರಕೃತಿ ಪ್ರಿಯರಿಗಂತೂ ಮೆಚ್ಚುಗೆಯ ಸ್ಥಳವಿದು. ಇಲ್ಲಿಂದ ಮುಂದೆ ಎಲಿಫೆಂಟ್ ಫಾಲ್ಸ್, 7 ಸಿಸ್ಟರ್ ಫಾಲ್ಸ್, ಮೌಸ್ ಮಾಯಿ ಶಿಲಾ ಗುಹೆಗಳು ಹೀಗೆ ವೀಕ್ಷಣೆ ಮಾಡುತ್ತಾ ನಮ್ಮ ಪ್ರಯಾಣ ಮುಂದುವರಿಯಿತು. ನೋಸಿಂಗಿಟಿಯಾಂಗ್ ಜಲಪಾತ, ಇದು 1033 ಅಡಿ ಎತ್ತರ ಇದೆ. ನೀರು ಧಾರೆಯಾಗಿ ಇಳಿದು ದೌಹಿಕಿ ನದಿಯಾಗಿ ಮುಂದೆ ಮೌಸ್ಮೈ ಹಳ್ಳಿ ಮೂಲಕ ಸಾಗುತ್ತದೆ. ಚಿರಾಪುಂಜಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಎಂಬುದಾಗಿ ಪ್ರಚಲಿತ. ಅಲ್ಲೆಲ್ಲೂ ಚಿರಾಪುಂಜಿ ಎಂಬ ಹೆಸರು ಕಾಣಸಿಗುವುದಿಲ್ಲ. ಸ್ಥಳೀಯ ಹೆಸರು ಸೊಹರಾ. ಸೊಹರಾ ಪೂರ್ವ ಖಾಸಿ ಪರ್ವತ ಶ್ರೇಣಿಯ ಒಂದು ಭಾಗ. ಅನೇಕ ಜಲಪಾತಗಳು, ಹಚ್ಚ ಹಸಿರಿನಿಂದ ಕೂಡಿದ ಸುಂದರ ಪ್ರಕೃತಿ ನಮ್ಮ ಮನಸೂರೆಗೊಳಿಸುತ್ತದೆ. ಈಶಾನ್ಯ ಭಾರತದ ಈ ಎಲ್ಲ ರಾಜ್ಯಗಳು ಇತ್ತೀಚೆಗೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದೆ. ದಕ್ಷಿಣ ಭಾರತದಿಂದ ಉತ್ತರದವರೆಗೆ ಬಹಳ ಜನ ಈ ಭಾಗಕ್ಕೆ ಭೇಟಿ ನೀಡುತ್ತಾರೆ. कोई ऐसा गीत गा कि आरज़ू जगा, कोई ऐसा गीत गा कि आरज़ू जगा, अगर तुम कहो कोई ऐसा गीत गा